ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 26ನೇ ಅಧ್ಯಾಯವನ್ನು ಶುರು ಮಾಡೋಣ. ಅದಿತಿ ಪುಟ್ಟ, ಏನು ಯೋಚನೆ ಮಾಡ್ತಾ ಇದೀಯಾ? ತಿಂಡಿಗೆ ಯಾಕೆ ಬರಲಿಲ್ಲ ನೀನು ಎಂದು ಅಮೃತ ಕೇಳಲು, ಅತ್ತೆ ಅದೇನೋ ಯೋಚಿಸ್ತಾ ರೂಮ್ನಲ್ಲೇ ಇದ್ದೆ. ಅದು ಸರಿ, ಇವರು ಆಫೀಸ್ಗೆ ಹೊರಟು ಹೋದ್ರಾ ಎಂದಳು. ಅವನು ಹೋಗಿ ತುಂಬ ಹೊತ್ತಾಯಿತು. ಸರಿ ಬಾ, ತಿಂಡಿಗೆ ಕೂತ್ಕೋ. ನೀನು ತಿಂಡಿ ಮಾಡಿಲ್ಲ ಅಂತ ನಿಮ್ಮ ಮಾವನಿಗೆ ಗೊತ್ತಾದರೆ ಆಕಾಶ ಭೂಮಿ ಒಂದು ಮಾಡ್ತಾರೆ ಎಂದು ನಕ್ಕ ಅಮೃತ ಅವರು ಅವಳ ಕೈ ಹಿಡಿದು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಹೋಗಿ ತಿಂಡಿ ಹಾಕಿಕೊಡಲು ಹೊಟ್ಟೆ ತುಂಬ ತಿಂದ ಅದಿತಿ ನಂತರ ಮೊಬೈಲ್ ಹಿಡಿದುಕೊಂಡು ರೀಲ್ಸ್ ನೋಡುತ್ತಾ ಸಮಯ ವ್ಯರ್ಥ ಮಾಡಿದಳು. ರೀಲ್ಸ್ಗಳನ್ನು ನೋಡುತ್ತಿರಬೇಕಾದರೆ ಒಂದು ರೀಲ್ ಅವಳನ್ನು ಆಕರ್ಷಿಸಿತ್ತು. ಪ್ರತಿದಿನ ಹೆಂಡತಿಯೊಬ್ಬಳು ಆಫೀಸ್ಗೆ ಹೋಗುವ ಗಂಡನಿಗೋಸ್ಕರ ವಿವಿಧ ಬಗೆಯ ತಿಂಡಿಗಳನ್ನು ಮಾಡಿ ಅವನ ಕೈಗೆ ಕೊಟ್ಟು ಕಳುಹಿಸುತ್ತಿದ್ದಳು. ಆದರೆ ಕೊನೆಯಲ್ಲಿ ಗಂಡಂದಿರನ್ನು ಅಡುಗೆಯ ಮೂಲಕ ಸೆಳೆಯುವುದರಿಂದ ಅವರು ತಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಎಂದು ಹೇಳುವುದನ್ನು ಗಮನವಿಟ್ಟು ಕೇಳಿದ ಅದಿತಿ ತಕ್ಷಣ ಏನೋ ಹೊಳೆಯಿತು. ಅತ್ತೆ, ಏನು ಮಾಡ್ತಾ ಇದ್ದೀರಾ ಎನ್ನುತ್ತಾ ಅಡುಗೆ ಮನೆಯೊಳಗೆ ಬಂದ ಅದಿತಿಯನ್ನು ಕಂಡು ನಕ್ಕ ಅಮೃತ ಅವರು ಕಣ್ಣಲ್ಲೇ ಅಡುಗೆ ಮಾಡುತ್ತಿರುವುದನ್ನು ತೋರಿಸಿದರು. ಅತ್ತೆ, ನನಗೆ ಯಾವುದಾದ್ರೂ ಅಡುಗೆ ಹೇಳ್ಕೊಡಿ, ನಾನಿವತ್ತು ಆಫೀಸ್ಗೆ ಊಟ ತಗೊಂಡು ಹೋಗ್ತೀನಿ ಪ್ಲೀಸ್ ಎಂದಾಗ ಅಮೃತ ಅವರು ಆಶ್ಚರ್ಯದಲ್ಲಿ ಅವಳನ್ನು ನೋಡಿದರು. ಏನಿವತ್ತು ಆಫೀಸ್ಗೆ ಊಟ ತಗೊಂಡು ಹೋಗ್ತೀನಿ ಅಂತಿದೆಯಾ? ಈ ವಿಷಯ ನಿಮ್ಮ ಮಾವನಿಗೆ ಗೊತ್ತಾದರೆ ಬೈತಾರೆ ಅದಿತಿ. ಊಟ ತಗೊಂಡು ಹೋಗಲು ಡ್ರೈವರ್ ಬರ್ತಾನೆ, ನಿಂಗೆ ಆಶ್ರಮ ಬೇಡ ಎಂದರು. ಅತ್ತೆ, ಮಾವನ್ನ ಒಪ್ಸೋ ಜವಾಬ್ದಾರಿ ನಂದು. ಮದುವೆ ಆಗಿ ಇಷ್ಟು ದಿನ ಆಗಿದೆ, ನಾನು ಇದುವರೆಗೂ ಅವರ ಆಫೀಸ್ ಕಡೆ ಹೋಗಿಲ್ಲ. ಇವತ್ತು ನನ್ನ ಗಂಡನಿಗೋಸ್ಕರ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ತಗೊಂಡು ಹೋಗ್ತೀನಿ ಪ್ಲೀಸ್, ನನಗೆ ಅಡುಗೆಗಳನ್ನು ಹೇಳ್ಕೊಡಿ ಎಂದು ತಾನೇ ಒಂದೆರಡು ಬಗೆಯ ತಿಂಡಿಗಳ ಹೆಸರು ಹೇಳಿದಳು. ನಕ್ಕು ತಲೆ ಆಡಿಸಿದ ಅಮೃತ ಅವರು ಹೇಗೆ ಮಾಡಬೇಕೆಂದು ಹೇಳಿಕೊಟ್ಟರೆ ಅವರು ಹೇಳಿದಂತೆಯೇ ಮಧ್ಯಾಹ್ನದ ಅಷ್ಟೊತ್ತಿಗೆಲ್ಲ ಅಡುಗೆ ಮಾಡಿ ತಯಾರಿಸಿದ ಅದಿತಿ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿದವಳು ರೆಡಿಯಾಗಿ ಮನೆಯಿಂದ ಹೊರಟಳು. ಅಂದಿನ ಮೀಟಿಂಗ್ನಲ್ಲಿ ಸಿದ್ಧಾರ್ಥ್ ಪ್ರೆಸೆಂಟೇಷನ್ ಕೊಟ್ಟು ಎಲ್ಲರ ಮೆಚ್ಚುಗೆ ಗಳಿಸಿದ. ಅವನ ಕೆಲಸದ ವೈಖರಿಯನ್ನು ಕಂಡು ಅಭಿರಾಮ್ ವಸಿಷ್ಠ ಅವನ ಬೆನ್ನು ತಟ್ಟಿ ಹೊಗಳಿದನು. ಯು ನೋ ಸಿದ್ಧಾರ್ಥ್, ಯು ಆರ್ ಮೈ ಫೇವ್ರೆಟ್ ಎಂಪ್ಲಾಯ್. ನಾನು ಕೊಟ್ಟ ಕೆಲಸವನ್ನು ಅದಕ್ಕಿಂತ ಹೆಚ್ಚಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ. ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು. ಲಾಸ್ಟ್ ವೀಕ್ ನೀವು ಕೊಟ್ಟ ಪ್ರೆಸೆಂಟೇಷನ್ ಬಗ್ಗೆ ಫಾರಿನ್ ಕ್ಲೈಂಟ್ ನನ್ನ ಹತ್ರ ಮಾತಾಡಿದರು. ಅವರ ಪ್ರಾಜೆಕ್ಟ್ ನಿಮ್ಮ ಗ್ರೂಪಿಗೆ ಕೊಡಲು ಒಪ್ಪಿದ್ದಾರೆ. ನಾಳೆ ಸಂಜೆ ಪಾರ್ಟಿ ಕೊಡ್ತಿದ್ದೀನಿ. ಈ ಪಾರ್ಟಿಯ ಮೇನ್ ಕ್ಯಾರೆಕ್ಟರ್ ನೀವು, ಸೊ ಪಾರ್ಟಿಗೆ ಅಟೆಂಡ್ ಆಗಬೇಕು ಎಂದಾಗ ಸಿದ್ಧಾರ್ಥ್ ಸಂಕೋಚಗೊಂಡನು. ಅಭಿರಾಮ್, ನೀವು ಇಷ್ಟೊಂದು ಹೊಗಳುವಷ್ಟು ದೊಡ್ಡ ಕೆಲಸ ನಾನೇನೂ ಮಾಡಿಲ್ಲ. ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಅಷ್ಟೇ. ಇಷ್ಟು ದೊಡ್ಡ ಪೋಸ್ಟ್ ಕೊಟ್ಟ ನಿಮಗೋಸ್ಕರ ನಾನು ನಿಯತ್ತಾಗಿ ದುಡಿಲಿಲ್ಲ ಅಂದರೆ ಅದು ನನ್ನ ಎಥಿಕ್ಸ್ಗೆ ಸರಿಯಾಗಲ್ಲ. ಈ ಪಾರ್ಟಿ ಎಲ್ಲ ಬೇಡವಾಗಿತ್ತು. ನಾವಿನ್ನೂ ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡಿಲ್ಲ ಅಲ್ವಾ ಎಂದನು. ನಿಮ್ಮ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಸಿದ್ಧಾರ್ಥ್. ನೀನು ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡ್ತೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ತುಂಬ ದಿನದಿಂದ ಯಾರಿಗೂ ಪಾರ್ಟಿ ಕೊಟ್ಟಿರಲಿಲ್ಲ. ಇದೊಂಥರ ಚೇಂಜಸ್ ಇರಲಿ ಅಂತ. ಪಾರ್ಟಿ ಥೀಮ್ ಬಗ್ಗೆ ನೀನೇ ಪ್ಲ್ಯಾನ್ ಮಾಡು. ನಿನಗೆ ಧ್ಯಾನ್ ಹೆಲ್ಪ್ ಮಾಡ್ತಾನೆ. ಓಕೆ, ಲಂಚ್ ಟೈಮ್ ಆಯಿತು, ಹೋಗಿ ಲಂಚ್ ಮಾಡಿ ಎಂದು ತನ್ನ ಕ್ಯಾಬಿನ್ನತ್ತ ಹೋಗುವಾಗ ಅದಿತಿ ಎದುರಾದಳು. ಅದಿತಿ, ನೀನಿಲ್ಲಿ ಎಂದು ಆಶ್ಚರ್ಯದಲ್ಲಿ ಕೇಳಲು ನಗುತ್ತಾ ಅವನ ಹತ್ತಿರ ಬಂದ ಅದಿತಿ, ಊಟ ತಂದಿದ್ದೀನಿ ಎಂದಳು. ಹೌದೇನು? ಹಾಗಾದರೆ ಒಂದು ನಿಮಿಷ, ಸಿದ್ಧಾರ್ಥ್ ಸಹ ಇಲ್ಲೇ ಇದ್ದಾನೆ ಅಲ್ವಾ, ಅವನನ್ನು ಲಂಚ್ಗೆ ಕರಿತೀನಿ ಎಂದು ಸಿದ್ಧಾರ್ಥ್ಗೆ ಕಾಲ್ ಮಾಡಿದಾಗ ಮೀಟಿಂಗ್ ಹಾಲ್ನಲ್ಲಿಯೇ ಇದ್ದ ಸಿದ್ಧಾರ್ಥ್ 2 ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳಿ ಇವನ ಕ್ಯಾಬಿನ್ಗೆ ಬಂದವನು ಅಭಿರಾಮ್ ವಸಿಷ್ಠನ ಎದುರಲ್ಲಿ ಕೂತಿದ್ದ ಅದಿತಿಯನ್ನು ಕಂಡು ಭಾವುಕನಾದನು. ಸಿದ್ಧಾರ್ಥ್, ಅಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದೀಯಾ? ಅದಿತಿ ಅಡುಗೆ ಮಾಡ್ತಂದಿದ್ದಾಳೆ, ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆದಿದ್ದು. ಅದಿತಿ, ನೀನೇನು ನನ್ನ ನೋಡ್ತಾ ಕೂತಿದೀಯಾ? ನಿನ್ನ ಮಾವನ ಮಗನನ್ನು ಊಟಕ್ಕೆ ಕರೆಯಲ್ವಾ ಎಂದು ಅಭಿರಾಮ್ ಹೇಳಿದಾಗ ಎಚ್ಚೆತ್ತ ಅದಿತಿ ಹಿಂದೆ ತಿರುಗಿ ಸಿದ್ಧಾರ್ಥ್ನ ಕಂಡು ಮುದ್ದಾಗಿ ನಕ್ಕಳು. ಸಿದ್ದು,
ಹೇಗಿದೆ ಕಂಪನಿ? ನಿಂಗೆ ಇಷ್ಟ ಆಯ್ತಾ? ಅಡ್ಜಸ್ಟ್ ಆಗ್ತಾ ಇದೆಯಾ ಎನ್ನುತ್ತಾ ಅವನ ಕೈ ಹಿಡಿದು ಎಳೆದುಕೊಂಡು ಬಂದವಳು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡಳು. ಅಭಿ, ಸಿದ್ಧಾರ್ಥ್ ಬಂದಾಯ್ತಲ್ಲ, ಬನ್ನಿ ಊಟಕ್ಕೆ. ಸಿದ್ದು, ಬಾ, ಇವತ್ತು ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ. ನನ್ನ ಕೈ ರುಚಿ ಹೇಗಿದೆ ಅಂತ ಹೇಳು, ಆಯಿತಾ ಎಂದು ಸಿದ್ಧಾರ್ಥ್ನ ಕೈ ಹಿಡಿದು ವಸಿಷ್ಠನ ಕ್ಯಾಬಿನ್ನಲ್ಲಿದ್ದ ಪುಟ್ಟ ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋದ. ಅದಿತಿ 2 ತಟ್ಟೆ ಇಟ್ಟು ಅದಕ್ಕೆ ತಾನು ಮಾಡಿದ್ದ ಕ್ಯಾರೆಟ್ ಬೀನ್ಸ್ ಪಲ್ಯ, ಬೀಟ್ರೂಟ್ ಪಲ್ಯ, ಚಪಾತಿ, ಪನ್ನೀರ್ ಬಟರ್ ಮಸಾಲ ಹಾಕಿದಳು. ಮೊದಲು ಚಪಾತಿ ಪನ್ನೀರ್ ಬಟರ್ ಮಸಾಲ ಹೇಗಿದೆ ಅಂತ ತಿಂದು ಹೇಳಿ, ನಂತರ ಅನ್ನ ಸಾಂಬಾರು ಬಡಿಸ್ತೀನಿ ಎಂದವಳು. ಸಿದ್ಧಾರ್ಥ್ ಎಷ್ಟೋ ದಿನದ ನಂತರ ಸಿಕ್ಕಿದ ಕಾರಣ ಅವನೊಂದಿಗೆ ಮಾತನಾಡುತ್ತಾ ಅವನಿಗೆ ಒಂದು ಕೈ ಹೆಚ್ಚಿಗೆ ಬಡಿಸಿದ್ದಳು. ನಿಂಗೆ ಗೊತ್ತಾ ಸಿದ್ದು, ನಮ್ಮತ್ತೆ ಎಷ್ಟು ಸ್ವೀಟ್ ಅಂತ? ನನಗಂತೂ ಎಲ್ಲ ರೀತಿಯ ಅಡುಗೆಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇನ್ನು ಮುಂದೆ ದಿನ ಆಫೀಸ್ಗೆ ಲಂಚ್ ತೊಗೊಂಡು ಬರ್ತೀನಿ. ನೀನು ಮುಕುಂದ್ ಮಾವಂಗೆ ತೊಂದರೆ ಕೊಡಬೇಡ. ಆಮೇಲೆ ಬೆಳಗ್ಗೆ ತಿಂಡಿಯನ್ನು ಸಹ ನಾನೇ ಕೊಟ್ಟು ಕಳಿಸ್ತೀನಿ. ಇವತ್ತು ಆಫೀಸ್ ಮುಗಿಯೋ ತನಕ ನಾನು ಇಲ್ಲೇ ಇರ್ತೀನಿ. ಆಮೇಲೆ ನಾನು ನಿನ್ನ ಜೊತೆ ಅಪಾರ್ಟ್ಮೆಂಟ್ಗೆ ಬರ್ತೀನಿ. ಮಾವನ್ನ ಮಾತಾಡಿಸಿ ತುಂಬ ದಿನ ಆಗಿದೆ ಎಂದು ಅದಿತಿ ಅವನ ತಟ್ಟೆಗೆ ಅನ್ನ ಸಾಂಬಾರು ಬಡಿಸುತ್ತಾ ಹೇಳಿದರೆ, ಚಪಾತಿ ತಿನ್ನುತ್ತಿದ್ದ ವಸಿಷ್ಠ ಇಂಪಾರ್ಟೆಂಟ್ ಕಾಲ್ ಬಂತೆಂದು ಕ್ಯಾಬಿನ್ನಿಂದ ಹೊರಹೋದನು. ಅದಿತಿ, ಸಾಕು ಕಣೆ, ಇಷ್ಟೊಂದು ಬಡಿಸ್ಬೇಡ. ಊಟ ಆದಮೇಲೆ ಕೆಲಸ ಮಾಡೋ ಬದಲು ನಾನು ನಿದ್ದೆ ಮಾಡಬೇಕಾಗುತ್ತೆ ಎನ್ನುವ ಸಿದ್ಧಾರ್ಥ್ ಆ ಕ್ಷಣಕ್ಕೆ ಅದಿತಿಗೆ ಮದುವೆಯಾಗಿದೆ ಎನ್ನುವುದನ್ನು ಮರೆತು ಅವಳ ಕೈ ಹಿಡಿದರೆ, ಅವನ ಒರಟು ಕೈಗಳ ಸ್ಪರ್ಶಕ್ಕೆ ಬೆಚ್ಚಿದ ಅದಿತಿ ಅವನನ್ನು ನೋಡಿದಳು. ಐ ಆಮ್ ಸಾರಿ ಅದಿತಿ, ನಿನಗೆ ಮದುವೆ ಆಗಿದೆ ಅನ್ನೋದನ್ನು ಮರೆತು ನಿನ್ನ ಕೈ ಮುಟ್ಬಿಟ್ಟೆ ಎಂದು ಗಾಬರಿಯಾದ ಸಿದ್ಧಾರ್ಥ್ ಅಲ್ಲಿಂದ ಏಳಲು ನೋಡಿದರೆ ತಾನೇ ಮುಂದಾಗಿ ಅವನ ಕೈ ಹಿಡಿದ ಅದಿತಿ ಅವನನ್ನು ಕೂರಿಸಿದಳು. ಸಿದ್ದು, ಮದುವೆ ಆದರೆ ಏನು ಚೇಂಜಸ್ ಆಗುತ್ತಾ ಹೇಳು? ನೀನಿನ್ನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ, ನಾನೇನು ತಪ್ಪು ತಿಳಿಯಲ್ಲ. ಊಟ ಮಾಡು ಎಂದು ಸಹಜವಾಗಿ ಹೇಳಿದಾಗ ತಲೆ ಬಗ್ಗಿಸಿ ಊಟ ಮಾಡಿದ ಸಿದ್ಧಾರ್ಥ್ ಕಣ್ಣು ಒರೆಸಿಕೊಂಡ. ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡುತ್ತಿದ್ದ ಅಭಿರಾಮ್ ನಿಟ್ಟುಸಿರು ಬಿಟ್ಟ. ನಮ್ಮ ಗಂಡು ಹುಡುಗರ ಜೀವನನೇ ಇಷ್ಟು ಅನಿಸುತ್ತೆ. ಇಷ್ಟಪಟ್ಟು ಹುಡುಗಿ ಎದುರಿಗಿದ್ರೂ ಸಹ ಅವಳಿಗೆ ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಆಗಲ್ಲ. ವ್ಯಕ್ತಪಡಿಸಿದ್ರೂ ಸಹ ಅದವಳಿಗೆ ಅರ್ಥ ಆಗಲ್ಲ. ನನ್ನ ಪ್ರೀತಿ ಸದ್ಯಕ್ಕೆ ನಿಂತಲ್ಲೇ ನಿಂತಿರಬಹುದು, ಆದರೆ ನಿನ್ನ ಪ್ರೀತಿಗೆ ಮೋಸವಾಗೋಕ್ಕೆ ನಾನು ಬಿಡಲ್ಲ ಸಿದ್ಧಾರ್ಥ್. ಅದಿತಿ ಎಂದಿಗೂ ನಿನ್ನವಳು ಮಾತ್ರ. ಅವಳು ನಿಮಗೆ ಮಾತ್ರ ಸೀಮಿತ. ನಿಮ್ಮಿಬ್ಬರನ್ನು ಒಂದು ಮಾಡುವ ಜವಾಬ್ದಾರಿ ನನ್ನದು ಎಂದುಕೊಂಡವನು ಒಳಗಡೆ ಬಂದಾಗ ಅದಿತಿ ಅವನ ತಟ್ಟೆಗೆ ಅನ್ನ ಸಾಂಬಾರು ಬಡಿಸಿದಳು. ಸಿದ್ಧಾರ್ಥ್, ಮಧ್ಯಾಹ್ನದ ಮೇಲೆ ನಿಮಗೆ ಯಾವ ಇಂಪಾರ್ಟೆಂಟ್ ಕೆಲಸ ಇಲ್ವಲ್ಲ? ಒಂದು ಕೆಲಸ ಮಾಡಿ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ. ಅದಿತಿಗೆ ನಮ್ಮ ಆಫೀಸ್ನ ಪೂರ್ತಿಯಾಗಿ ತೋರಿಸಿ ಸಂಜೆ ಅವಳನ್ನು ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗಿ. ನಾನು ನೈಟ್ ಬಂದು ಅವಳನ್ನು ಪಿಕಪ್ ಮಾಡ್ತೀನಿ. ಏನು ಹೇಳ್ತೀಯ ಅದಿತಿ ಎಂದು ವಸಿಷ್ಠ ಅದಿತಿಯ ಕಡೆ ನೋಡಲು, ನಾನು ಇದನ್ನೇ ಹೇಳೋಣ ಅಂತಿದ್ದೆ ಅಭಿ. ನಿಮ್ಮ ಆಫೀಸ್ನೆಲ್ಲ ನೋಡಿ ಸಿದ್ದು ಜೊತೆ ಅಪಾರ್ಟ್ಮೆಂಟ್ಗೆ ಹೋಗ್ತೀನಿ. ಮಾವನನ್ನು ನೋಡಿ 1 ತಿಂಗಳ ಮೇಲಾಗಿದೆ. ನೀವು ಆರಾಮಾಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ. ಆಮೇಲೆ ನಾವು 4 ಜನ ಒಟ್ಟಿಗೆ ಡಿನ್ನರ್ ಮಾಡೋಣ ಎಂದಾಗ ಸರಿ ಎಂದು ತಲೆ ಆಡಿಸಿದ ವಸಿಷ್ಠ ತನ್ನ PA ಧ್ಯಾನ್ನೊಂದಿಗೆ ಅಲ್ಲಿಂದ ಹೋಗಿದ್ದ. ವಸಿಷ್ಠನ ಮನಸ್ಸಿನಲ್ಲಿ ಏನು ನಡೀತಾ ಇದೆ? ಪದೇ ಪದೇ ಅದಿತಿಯನ್ನು ನನ್ನೆದುರಿಗೆ ಯಾಕೆ ತಂದು ನಿಲ್ಲಿಸ್ತಿದ್ದಾನೆ? ಏನಿವನ ಉದ್ದೇಶ ಎಂದುಕೊಂಡು ಯೋಚಿಸುತ್ತಾ ನಿಂತಿದ್ದ ಸಿದ್ಧಾರ್ಥ್ ಅದಿತಿ ಕರೆದಾಗ ಎಚ್ಚೆತ್ತು ಅವಳ ಕಡೆ ನೋಡಿದನು. ಸಿದ್ದು, ಏನೋ ನೀನು ಗೂಬೆ ಥರ ನಿಂತಿದ್ಯಾ? ಅಭಿ ಹೇಳಿದ್ದು ಮರ್ತು ಹೋಯ್ತಾ? ನಡಿ, ನನಗೆ ಆಫೀಸ್ ತೋರಿಸು, ಬಾರೋ ಎಂದು ಅವನ ಕೈ ಹಿಡಿದು ಮುಂದೆ ಹೋದರೆ ಕೋಲೆ ಬಸವನಂತೆ ಅವಳ ಹಿಂದೆ ಹೋದ ಸಿದ್ಧಾರ್ಥ್ ಆಫೀಸ್ ಬಗ್ಗೆ ಅವನಿಗೆ ಗೊತ್ತಿರುವಷ್ಟು ಹೇಳುತ್ತಾ ಎಲ್ಲೆಡೆ ಜಾಗವನ್ನು ತೋರಿಸುವನು. ಅಬ್ಬಾ, ಎಷ್ಟು ದೊಡ್ಡ ಆಫೀಸ್ ಇದು! ಅಭಿ ಹೇಗೆ ಇಷ್ಟು ದೊಡ್ಡ ಆಫೀಸ್ನ ಮೇಂಟೈನ್ ಮಾಡ್ತಾನೋ ಏನೋ? ಸಿದ್ದು, ಅಷ್ಟೊತ್ತಿಂದ ನಿನ್ನ ಹಿಂದೆ ನಾಯಿ ಥರ ಬರ್ತಾಯಿದ್ದೀನಿ. ಒಂದು ಜ್ಯೂಸ್ ಹೇಳಿಲ್ಲ ನೀನು. ದಿಸ್ ಇಸ್ ಟೂ ಮಚ್ ಯಾರ್. ನನ್ನ ಬಗ್ಗೆ ಚೂರು ಕೂಡ ಯೋಚನೆ ಇಲ್ಲ ಅಲ್ವಾ ನಿಂಗೆ ಎಂದು ಮುಖ ಊದಿಸಿಕೊಂಡು ಹೇಳಿದಾಗ ತುಟಿ ಅರಳಿಸಿದ ಸಿದ್ಧಾರ್ಥ್
ಅಟೆಂಡರ್ನ ಕರೆದು ಅದಿತಿಗೆ ಜ್ಯೂಸ್ ತರಲು ಹೇಳಿದ. ಜ್ಯೂಸ್ ಕುಡಿದು ಸಂಜೆಯ ತನಕ ಅವನೊಂದಿಗೆ ಹರಟೆ ಹೊಡೆಯುವ ಅದಿತಿ ಸಂಜೆಯಾಗುತ್ತಿದ್ದಂತೆ ಎದ್ದು ನಿಂತಳು. ಸಿದ್ದು, ಟೈಮ್ ಆಗ್ತಿದೆ, ಬಾ ಹೊರಡೋಣ. ನೀನು ಬೇಗ ನಿನ್ನ ಲ್ಯಾಪ್ಟಾಪ್ ಮುಚ್ಚಿಡು, ನಡಿ ಹೋಗೋಣ ಎಂದಳು. ಸರಿ ಇರಮ್ಮ ತಾಯಿ, ಒಂದು ನಿಮಿಷ ಎಂದವನು ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಬ್ಯಾಗ್ ಎತ್ತಿಕೊಂಡು ಅವಳೊಂದಿಗೆ ಹೆಜ್ಜೆ ಹಾಕಿದ. ಸಿದ್ದು, ಅಪಾರ್ಟ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಶಾಪಿಂಗ್ ಮಾಲ್ಗೆ ಹೋಗೋಣ, ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡೋದಿದೆ ಎಂದಳು ಕಾರ್ನಲ್ಲಿ ಕೂರುತ್ತಾ. ಶಾಪಿಂಗ್ ಮಾಲ್ಗ, ಯಾಕೆ ಎಂದು ಕೇಳುತ್ತಾ ಕಾರ್ ಸ್ಟಾರ್ಟ್ ಮಾಡಿದ. ಬರೀ ಕೈಯಲ್ಲಿ ಮನೆಗೆ ಬರೋಕ್ಕಾಗುತ್ತೇನೋ, ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನಿಂಗದೆಲ್ಲ ಅರ್ಥ ಆಗಲ್ಲ, ನಡಿ ನಡಿ ಎಂದಾಗ ಅಪಾರ್ಟ್ಮೆಂಟ್ಗೆ ಹತ್ತಿರದಲ್ಲಿದ್ದ ಶಾಪಿಂಗ್ ಮಾಲ್ ಮುಂದೆ ಕಾರ್ ನಿಲ್ಲಿಸಿದ ಸಿದ್ಧಾರ್ಥ್. ಅವಳಿಗೆ ಇಳಿಯಲು ಹೇಳಿದಾಗ ಕಾರ್ನಿಂದ ಇಳಿದು ಮಾಲ್ ಒಳಗಡೆ ಹೋದರು. ಅದಿತಿ ಕಣ್ಣಿಗೆ ಕಂಡದ್ದನ್ನೆಲ್ಲ ತೆಗೆದುಕೊಂಡು ಬಿಲ್ ಮಾಡಿಸಿದರೆ ಅದಕ್ಕೆ ಹಣ ಕೊಟ್ಟ ಸಿದ್ಧಾರ್ಥ್ ಬ್ಯಾಗ್ಗಳನ್ನು ಹಿಡಿದು ಹೊರ ನಡೆಯುವನು. ಸಿದ್ದು, ನನ್ನ ಹತ್ರ ಕೂಡ ದುಡ್ಡಿತ್ತು ಕಣೋ, ನೀನು ಯಾಕೆ ಕೊಟ್ಟೆ ಎಂದು ಅವನ ಹಿಂದೆ ಹೋಗುತ್ತಾ ಕೇಳಿದಳು. ನಿಂಗೆ ಮದುವೆ ಆಗೋಕ್ಕಿಂತ ಮುಂಚೆ ಕೂಡ ನಾನೇ ನಿನಗೋಸ್ಕರ ಖರ್ಚು ಮಾಡುತ್ತಿದ್ದದ್ದು. ನೀನು ಮದುವೆ ಆದ ತಕ್ಷಣ ನೀನು ಬೇರೆಯವಳಾಗಲ್ಲ. ನಮ್ಮಿಬ್ಬರ ನಡುವೆ ಈ ಹಣಕಾಸು ಮಧ್ಯ ಪ್ರವೇಶ ಮಾಡಬಾರ್ದು, ಅರ್ಥ ಆಯ್ತಾ ಎಂದಾಗ ಅವನ ಕಣ್ಣಲ್ಲಿ ಕಾಣಿಸಿದ ಹೊಸ ಭಾವನೆಗೆ ಒಂದು ರೀತಿ ತಳಮಳಗೊಂಡ ಅದಿತಿ ಅವನನ್ನು ದಾಟಿ ಮುಂದೆ ಹೋಗಲು ಹೆಜ್ಜೆ ಹಾಕಿದವಳು ಹೆಜ್ಜೆ ತಡವರಿಸಿ ಬೀಳುವಂತಾದಾಗ ಅವಳ ನಡು ಬಳಸಿ ಹತ್ತಿರ ಕೆಳೆದುಕೊಂಡವ ಅವಳನ್ನು ದಿಟ್ಟಿಸಿ ನೋಡಿದ. ಅಲ್ಲೇ ಓಡಾಡುತ್ತಿದ್ದ ಒಂದೆರಡು ಜೋಡಿಗಳು ಅವರಿಬ್ಬರನ್ನು ಕಂಡು ಒಳ್ಳೆಯ ಜೋಡಿ ಎಂದು ಮಾತನಾಡಿಕೊಳ್ಳುತ್ತಾ ಮುಂದೆ ಸಾಗಿದರೆ ಸ್ಟ್ರೀಟ್ ಫೋಟೋಗ್ರಾಫರ್ ಒಬ್ಬ ತನ್ನ ಕ್ಯಾಮರಾದಲ್ಲಿ ಇಬ್ಬರನ್ನು ಸೆರೆ ಹಿಡಿದಿದ್ದ. ಮುಖದ ಮೇಲೆ ಬಿದ್ದ ಫ್ಲಾಶ್ ಲೈಟ್ಗೆ ಎಚ್ಚೆತ್ತ ಸಿದ್ಧಾರ್ಥ್ ಹಾಗೂ ಅದಿತಿ ಸಂಕೋಚದಲ್ಲಿ ದೂರ ಸರಿದರು. ಸರ್, ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಎಂದು ಆತ ಹೇಳಿದಾಗ ಸಿದ್ಧಾರ್ಥ್ ಸಂಕೋಚಗೊಂಡರೆ ಅದಿತಿ ಆಶ್ಚರ್ಯದಲ್ಲಿ ಕಣ್ಣರಳಿಸಿದಳು. ನೀವವರನ್ನು ಅಚಾನಕ್ಕಾಗಿ ಹಿಡಿದುಕೊಂಡಾಗ ನಾನು ನನ್ನ ಕ್ಯಾಮರಾದಲ್ಲಿ ಫೋಟೋ ತೆಗೆದೆ, ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಎಂದು ತನ್ನ ಕ್ಯಾಮರಾದಲ್ಲಿದ್ದ ಫೋಟೋವನ್ನು ಸಿದ್ಧಾರ್ಥ್ನಿಗೆ ತೋರಿಸಲು ಅದಿತಿಯೇ ಮೊದಲಾಗಿ ಆ ಫೋಟೋವನ್ನು ನೋಡಿದಳು. ವಾವ್, ನೈಸ್ ಪಿಕ್, ತುಂಬ ಚೆನ್ನಾಗಿದೆ, ಆದರೆ ಪ್ಲೀಸ್ ಈ ಫೋಟೋವನ್ನು ಡಿಲೀಟ್ ಮಾಡಿಬಿಡಿ. ನಾವಿಬ್ಬರು ಜೋಡಿ ಅಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಲ್ವಾ ಸಿದ್ದು ಎಂದು ನಗುತ್ತಾ ಹೇಳಿದಾಗ ಪೆಚ್ಚಾಗಿ ಹೌದೆಂದು ತಲೆ ಆಡಿಸಿದ ಸಿದ್ಧಾರ್ಥ್ ಕಾರಿನ ಬಳಿ ಹೆಜ್ಜೆ ಹಾಕಿದರೆ ಅವನು ಹೋದ ಕಡೆ ನೋಡುತ್ತಾ ನಿಂತಿದ್ದ ಅದಿತಿ ಫೋಟೋಗ್ರಾಫರ್ ಕರೆದಾಗ ಅವನ ಕಡೆ ನೋಡಿದಳು. ಮೇಡಮ್, ತಗೊಳ್ಳಿ ಈ ಫೋಟೋ. ನಮ್ಮಲ್ಲಿ ಫೋಟೋ ಹೊಡೆದ ತಕ್ಷಣ ಕಲರ್ ಪ್ರಿಂಟ್ ಹಾಕಿಸಬಹುದು. ಹಾಗೆ ನನಗೆ ದುಡ್ಡೇನೂ ಬೇಡ, ನಿಮ್ಮ ಹತ್ರನೇ ಇದನ್ನು ಇಟ್ಕೊಳ್ಳಿ. ನಾನೀಗ ಈ ಫೋಟೋವನ್ನು ಡಿಲೀಟ್ ಮಾಡ್ತಿದ್ದೀನಿ ಅಂದಾಗ ಸರಿ ಎಂದು ತಲೆಯಾಡಿಸಿದ ಅದಿತಿ ಆ ಫೋಟೋವನ್ನು ತನ್ನ ಹ್ಯಾಂಡ್ ಬ್ಯಾಗ್ ಒಳಗೆ ಹಾಕಿಕೊಂಡು ಕಾರ್ ಹತ್ತಿದಳು. ಅಪಾರ್ಟ್ಮೆಂಟ್ ಬರುವ ತನಕ ಇಬ್ಬರ ನಡುವೆ ಒಂದು ಮಾತು ಸಹ ವಿನಿಮಯವಾಗಲಿಲ್ಲ. ಯಾಕೋ ಮೊದಲ ಬಾರಿಗೆ ಅದಿತಿಗೆ ಸಿದ್ಧಾರ್ಥ್ ಜೊತೆ ಮುಕ್ತವಾಗಿ ಮಾತನಾಡಲು ಸಂಕೋಚವಾಗುತ್ತಿತ್ತು. ಅದಿತಿ, ಅಪಾರ್ಟ್ಮೆಂಟು ಬಂತು, ಇಳಿಯೋ ಯೋಚನೆ ಇದೆಯೋ ಇಲ್ವೋ ಎಂದು ಸಿದ್ಧಾರ್ಥ್ ಎಚ್ಚರಿಸಿದಾಗ ಎಚ್ಚೆತ್ತು ಕಾರಿನಿಂದ ಇಳಿದ ಅದಿತಿ ಅವನೊಂದಿಗೆ ಮನೆ ಕಡೆ ಹೆಜ್ಜೆ ಹಾಕುವಳು. ಅದಿತಿ, ವಾಟ್ ಎ ಸರ್ಪ್ರೈಸ್, ನೀನು ಬರ್ತೀಯಾ ಅಂತ ಸಿದ್ಧಾರ್ಥ್ ಹೇಳಿರಲಿಲ್ಲ, ಬಾಮ್ಮ ಒಳಗೆ ಎಂದು ಕಾಲಿಂಗ್ ಬೆಲ್ ಸದ್ದಿಗೆ ಬಾಗಿಲು ತೆರೆದ ಮುಕುಂದರಾವ್ ಅವರು ಸೊಸೆಯನ್ನು ಕಂಡು ಆಶ್ಚರ್ಯಗೊಂಡಿದ್ದರು. ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ಸಿದ್ಧಾರ್ಥ್ಗೆ ನಾನು ಬರೋ ವಿಷಯವನ್ನು ನಿಮಗೆ ಹೇಳಬೇಡ ಅಂತ ಹೇಳಿದ್ದೆ. ಹೇಗಿತ್ತು ನನ್ನ ಸರ್ಪ್ರೈಸ್ ಮಾವ ಎನ್ನುತ್ತಾ ಒಳಗೆ ಬಂದಳು. ನೀನು ಬಿಡಮ್ಮ, ಸರ್ಪ್ರೈಸ್ ಕೊಡೋದ್ರಲ್ಲಿ ಎತ್ತಿದ ಕೈ, ಬಾ ಕೂತ್ಕೋ, ಏನು ಮಾಡಿಕೊಡ್ಲಿ ನಿಂಗೆ, ಕಾಫಿ, ಟೀ, ಹಾರ್ಲಿಕ್ಸ್ ಎಂದರು. ಮಾವ, ಸ್ವಲ್ಪ ಹೊತ್ತಿನ ಮುಂಚೆ ಜ್ಯೂಸ್ ಕುಡಿದಿದ್ದೀನಿ, ಸದ್ಯಕ್ಕೇನೂ ಬೇಡ, ನಿಮ್ಮ ಜೊತೆ ಮಾತಾಡೋಣ ಅಂತಾನೆ ಬಂದೆ, ಬನ್ನಿ ಕೂತ್ಕೊಳ್ಳಿ ಎಂದು ಮುಕುಂದರಾವ್ ಅವರನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡಲು ಶುರು ಮಾಡಿದರೆ ಅವರಿಬ್ಬರನ್ನು ಅವರ ಪಾಡಿಗೆ ಬಿಟ್ಟ ಸಿದ್ದು ಬಟ್ಟೆ ಬದಲಾಯಿಸಿ ಫ್ರೆಶಪ್ ಆಗಿ ಹೊರಬಂದನು. ಇನ್ನೂ ಅವರಿಬ್ಬರ ಮಾತು ಮುಗಿಯದ ಕಾರಣ ತಾನೇ ಮೂವರು
ಮೂವರಿಗೂ ಕಾಫಿ ಮಾಡಿಕೊಂಡು ಬಂದು ಅವರಿಬ್ಬರಿಗೂ ಕೊಟ್ಟು ತಾನೂ ಸಹ ಅವರೊಂದಿಗೆ ಕುಳಿತು ಕಾಫಿ ಕುಡಿದು, ಅದಿತಿ, ಟೈಮ್ ಆಗ್ತಿದೆ, ನೀನು ಸಿದ್ಧಾರ್ಥ್ ಮಾತಾಡ್ತೀರಿ, ನಾನು ಅಡುಗೆಗೇನಾದರೂ ವಿಶೇಷ ಮಾಡ್ತೀನಿ ಎಂದು ಮುಕುಂದ್ರವರು ಮೇಲೆದ್ದರು. ಮಾವ, ಇವತ್ತು ನಾನೇ ಅಡುಗೆ ಮಾಡ್ತೀನಿ, ನೀವು ಅಪ್ಪ ಮಗ ಇಬ್ಬರು ಟಿ ವಿ ನೋಡ್ತಾ ಇರಿ. ನಿಮಗೆ ಗೊತ್ತಾ, ಇವತ್ತು ಅಡುಗೆಯನ್ನು ಆಫೀಸ್ಗೆ ನಾನೇ ಮಾಡ್ಕೊಂಡು ಹೋಗಿದ್ದೆ, ಬೇಕಾದರೆ ಸಿದ್ಧಾರ್ಥ್ ಹತ್ರ ಕೇಳಿ ಎನ್ನುತ್ತಾ ಅಡುಗೆ ಮನೆಯೊಳಗೆ ಹೋದರೆ ಮಗನನ್ನೇ ದಿಟ್ಟಿಸಿ ನೋಡಿದ ಮುಕುಂದವರು ಅದಿತಿಗೆ ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಮಗನ ಕೈ ಹಿಡಿದು ಅವನ ರೂಮ್ಗೆ ಕರೆದುಕೊಂಡು ಹೋದರು. ಸಿದ್ದು, ಇದೇನಿದು, ಅದಿತಿ ನಿನ್ನ ಜೊತೆಗೆ ಆಫೀಸ್ನಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದಾಳೆ. ಏನು ನಡೀತಾ ಇದೆ? ವಸಿಷ್ಠನಿಗೆ ಗೊತ್ತಾ? ಅದಿತಿ ನಿನ್ನ ಜೊತೆ ಇರೋದು ಅವ್ರ ಮನೆಯವರೆಲ್ಲ ನೋಡಿದರೆ ಏನು ತಿಳಿಯಲ್ಲ. ಅದಿತಿಗಂತೂ ಏನೂ ಗೊತ್ತಿಲ್ಲ. ನೀನು ಸಹ ಈ ತಿಳುವಳಿಕೆ ಇಲ್ದವನಂತೆ ಆಡ್ತಿದ್ಯಲ್ಲ ಎಂದರು. ಡ್ಯಾಡ್, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ವಸಿಷ್ಠನೇ ಅದಿತಿಯನ್ನು ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದು. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಡ್ಯಾಡ್, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಎಂದನು. ಮಾವ, ಇಲ್ಲಿ ಖಾರದ ಪುಡಿ ಎಲ್ಲಿದೆ? ನನಗಂತೂ ಹುಡುಕಿ ಸಾಕಾಯಿತು, ಸ್ವಲ್ಪ ಬಂದು ಕೊಡ್ತೀರಾ ಎಂದು ಅದಿತಿ ಅಡುಗೆ ಮನೆಯಿಂದ ಕೂಗಿದಾಗ ಸಿದ್ಧಾರ್ಥ್ ಹೋಗಿ ಅವಳಿಗೆ ಖಾರದ ಪುಡಿ ಕೊಟ್ಟು ದಪ್ಪವಾಗಿ ಹಚ್ಚಿದ್ದ ತರಕಾರಿಗಳನ್ನು ಸಣ್ಣದಾಗಿ ಹಚ್ಚಿಕೊಟ್ಟರೆ ದೂರದಲ್ಲಿ ನಿಂತು ಈ ದೃಶ್ಯವನ್ನು ಕಂಡ ಮುಕುಂದ್ರವರು ಕಣ್ಣೊರೆಸಿಕೊಂಡರು. ನಿನ್ನ ಪ್ರೀತಿಗೆ ಜಯರಾಮ್ ಅಡ್ಡ ಬರಲಿಲ್ಲ ಅಂದಿದ್ರೆ ಇವತ್ತಿಗೆ ಅದಿತಿ ನಿನ್ನ ಹೆಂಡತಿಯಾಗಿ ಈ ಮನೆಯ ಸೊಸೆಯಾಗಿರ್ತಿದ್ಲು. ನನಗಂತೂ ನಿಮ್ಮಿಬ್ಬರನ್ನ ಈ ರೀತಿ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಆದರೂ ನನ್ನ ಮನಸ್ಸು ಬೇರೇನೋ ಹೇಳ್ತಿದೆ. ವಸಿಷ್ಠ ಯಾಕೆ ಅದಿತಿಯನ್ನು ಸಿದ್ಧಾರ್ಥ್ ಜೊತೆ ಒಡನಾಡೋಕೆ ಬಿಡುತ್ತಿರೋದು? ಅವನಿಗೆ ಸಿದ್ಧಾರ್ಥ್ ಪ್ರೀತಿ ಬಗ್ಗೆ ಗೊತ್ತಾಗಿದೆ. ಅವನು ಅದಿತಿಯನ್ನು ಬಿಟ್ಟು ಬಿಡುವ ನಿರ್ಧಾರ ಮಾಡಿದ್ದಾನೆ ಅನಿಸುತ್ತೆ. ಈ ವಿಷಯ ಜಯರಾಮ್ಗೆ ಗೊತ್ತಾದರೆ ಸುಮ್ಮನೆ ಆಗ್ತಾನ? ಸಾಧ್ಯನೇ ಇಲ್ಲ. ಕೊಲೆ ಮಾಡೋಕ್ಕೂ ಸಹ ಅವನು ಹಿಂದೂ ಮುಂದೆ ನೋಡಲ್ಲ. ಎಲ್ಲಕ್ಕಿಂತ ಮೊದಲು ಜಯರಾಮ್ನ ಇನ್ನೊಂದು ಮುಖದ ಬಗ್ಗೆ ವಸಿಷ್ಠನ ಬಳಿ ಮಾತನಾಡಬೇಕು. ಆನಂತರ ಅವನೇನೇ ನಿರ್ಧಾರ ಮಾಡಿದರೂ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಎಂದು ನಿರ್ಧರಿಸಿದ ಮುಕುಂದ್ರವರು ವಸಿಷ್ಠನಿಂದ ಕಾಲ್ ಬರುತ್ತಿರುವುದನ್ನು ಗಮನಿಸಿ ಕಾಲ್ ರಿಸೀವ್ ಮಾಡಿದರೆ, ಮುಖ್ಯವಾದ ಕೆಲಸದ ಮೇಲೆ ತಾನು ಬೇರೆ ಹೋಗುತ್ತಿರುವುದಾಗಿ, ಇಂದು ಅದಿತಿಯನ್ನು ನಿಮ್ಮ ಜೊತೆಯೇ ಇರಿಸಿಕೊಳ್ಳಿ ಎಂದು ಕಾಲ್ ಮಾಡಿ ಹೇಳಿದ ಅಭಿರಾಮ್ ವಸಿಷ್ಠ ಮುಕುಂದರಾವ್ ಅವರ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದನು. ಅಯ್ಯೋ, ಆಗಲೇ 9 ಗಂಟೆ ಆಗಿದೆ, ಇಷ್ಟೊತ್ತಾದರೂ ಅಭಿ ಬಂದಿಲ್ವಲ್ಲ. ನಾನಾಗಲೇ 2 ಸಲ ಕಾಲ್ ಮಾಡಿದ್ದೆ, ಯಾಕೋ ಕಾಲ್ ರಿಸೀವ್ ಮಾಡ್ತಿಲ್ಲ. ಸಿದ್ಧಾರ್ಥ್, ನಿನ್ನ ಫೋನಿಂದ ಒಮ್ಮೆ ಅಭಿಗೆ ಕಾಲ್ ಮಾಡು ಎಂದು ಅದಿತಿ ಅಡುಗೆ ಎಲ್ಲ ತಯಾರಾದ ಬಳಿಕ ಸಿದ್ಧಾರ್ಥ್ ಬಳಿ ಬಂದು ಹೇಳಲು, ನಾನಾಗಲೇ 4-5 ಸಲ ಕಾಲ್ ಮಾಡಿದ್ದೆ ಅದಿತಿ, ಯಾಕೋ ವಸಿಷ್ಠ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಮೇ ಬಿ ಅವರು ತುಂಬ ಬ್ಯುಸಿ ಇರಬಹುದು ಅನಿಸುತ್ತೆ. ಊಟಕ್ಕೆ ಕೂರು, ನಂತರ ನಿನ್ನನ್ನು ನಿಮ್ಮನೆಗೆ ನಾನೇ ಬಿಟ್ಟು ಬರ್ತೀನಿ. ವಸಿಷ್ಠನಿಗೆ ಕಾಯ್ತಾ ಕೂತ್ರೆ ತುಂಬ ಟೈಮ್ ಆಗಬಹುದು ಎಂದ ಸಿದ್ಧಾರ್ಥ್. ಅದರ ಅವಶ್ಯಕತೆ ಇಲ್ಲ. ಅಭಿರಾಮ್ ಆಗಲೇ ನನಗೆ ಕಾಲ್ ಮಾಡಿದ್ದ. ಅವನಿವತ್ತು ಕೆಲಸದ ಮೇಲೆ ಬೇರೆ ಕಡೆ ಹೋಗ್ತಿದ್ದಾನಂತೆ. ಅದಕ್ಕೆ ಅದಿತಿಯನ್ನು ಇಲ್ಲೇ ಇರಿಸಿಕೊಳ್ಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಆಮೇಲೆ ಮತ್ತೆ ನಾನು ಕಾಲ್ ಮಾಡಿದ್ರೆ ಅವನು ರಿಸೀವ್ ಮಾಡ್ತಿಲ್ಲ. ಅದಿತಿ ಇವತ್ತು ನಮ್ಮನೇಲೇ ಇರಲಿ. ಅದಿತಿ, ನೀನಿಲ್ಲೇ ಉಳಿಯಮ್ಮ ಎಂದು ಮುಕುಂದರಾವ್ ಅವರು ಹೇಳಲು ಸಿದ್ಧಾರ್ಥ್ ತಂದೆಯ ಮುಖ ನೋಡಿದನು. ಅಯ್ಯೋ ಹೌದಾ, ನನಗೊಂದು ಮೆಸೇಜ್ ಆದರೂ ಮಾಡಬಹುದಿತ್ತು ಅವರು. ಪರವಾಗಿಲ್ಲ ಬಿಡಿ ಸಿದ್ಧಾರ್ಥ್ ಮಾವ, ಊಟಕ್ಕೆ ಕೂತ್ಕೊಳ್ಳಿ ಎಂದು ಅದಿತಿ ಬೇಸರದಲ್ಲಿ ಹೇಳಿದಳು. ಅದಿತಿ, ಊಟ ಆದಮೇಲೆ ನೀನಿಲ್ಲಿ ಉಳಿಯೋ ಅವಶ್ಯಕತೆ ಇಲ್ಲ. ನಿನಗೆ ನಿನ್ನ ಮನೆಯವರನ್ನು ಬಿಟ್ಟಿರಲು ಕಷ್ಟ ಆಗಬಹುದು. ನಾನೇ ಡ್ರಾಪ್ ಮಾಡ್ತೀನಿ ಎಂದು ಸಿದ್ಧಾರ್ಥ್ ಹೇಳಲು ಅದಿತಿ ಮತ್ತಷ್ಟು ಬೇಸರಗೊಂಡಳು. ಸಿದ್ದು, ಮಗು ಜೊತೆ ರೂಢಾಗಿ ಬಿಹೇವ್ ಮಾಡಬೇಡ. ಮೊದಲೇ ಅಭಿ ಅವಳಿಗೆ ಮೆಸೇಜ್ ಮಾಡಿಲ್ಲ ಅಂತ ಬೇಸರದಲ್ಲಿದ್ದಾಳೆ. ಅಂಥದ್ರಲ್ಲಿ ನೀನು ಅವಳ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಪುಟ್ಟ, ನಿಂಗಿಲ್ಲಿ ಉಳಿಯೋಕ್ಕೆ ಇಷ್ಟ ತಾನೇ? ಇವತ್ತೊಂದು ದಿನ ಈ ಮನೆಯಲ್ಲಿ ಇರ್ತೀಯ ಅಲ್ವಾ? ಅಪಾರ್ಟ್ಮೆಂಟಿಂದ ನಿಮ್ಮ ಮನೆಗೆ ತುಂಬ ದೂರ ಇದೆ. ಇಷ್ಟೊತ್ತಿನ ರಾತ್ರಿಯಲ್ಲಿ ಹೋದರೆ ಚೆನ್ನಾಗಿರಲ್ಲ ಎಂದು ಮುಕುಂದರಾವ್ ಅವರು ಹೇಳಲು ಸರಿ ಎಂದು ತಲೆಯಾಡಿಸಿದಳು. ಆ್ಯಕ್ಚುಲಿ ಇಲ್ಲಿರೋದು ನನಗೆ ತುಂಬಾ ಇಷ್ಟ ಮಾವ.
ನನ್ನನ್ನು ತಂದೆಗಿಂತ ಹೆಚ್ಚಾಗಿ ಪ್ರೀತಿಸುವ ನೀವು ಅಂದರೆ ತುಂಬ ಇಷ್ಟ. ಆದರೆ ಸಿದ್ಧಾರ್ಥ್ಗೆ ಯಾಕೋ ನಾನಿಲ್ಲಿರೋದು ಇಷ್ಟ ಇಲ್ಲ ಅನಿಸುತ್ತೆ. ಬೆಂಗಳೂರಿಗೆ ಬಂದಮೇಲೆ ತುಂಬ ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದಾನೆ ಎಂದು ಅದಿತಿ ಕೋಪದಲ್ಲಿ ಹೇಳಲು, ಗೆಳತಿಯ ಕೋಪ ಕರಗಿಸಲು ಕಿವಿ ಹಿಡಿದು 10 ಬಸ್ಕಿ ಹೊಡೆದ ಸಿದ್ಧಾರ್ಥ್ ಅವಳ ಮುಖದಲ್ಲಿ ನಗು ಮೂಡುವಂತೆ ಮಾಡಿದ್ದ. ಸಾರಿ ಕಣೆ, ನೀನು ನಿನ್ನ ಮನೆಗೆ ಹೋಗಲು ಆತರ ಪಡ್ತಿದ್ಯಾ ಅಂದ್ಕೊಂಡು ಆ ರೀತಿ ಹೇಳಿದೆ ಅಷ್ಟೇ. ನಿನಗೆ ಎಷ್ಟು ದಿನ ಬೇಕಾದರೂ ಇಲ್ಲಿರಬಹುದು, ನೋ ಪ್ರಾಬ್ಲಮ್. ಸರಿ, ಈಗ ನೀನು ಮಾಡಿರೋ ಊಟವನ್ನು ಬಡಿಸ್ತೀಯಾ ಇಲ್ಲ ಮಾತಲ್ಲೇ ಹೊಟ್ಟೆ ತುಂಬಿಸ್ತೀಯಾ ಎಂದು ಸಿದ್ಧಾರ್ಥ್ ನಗುತ್ತಾ ಕೇಳಲು, ಅವರಿಬ್ಬರಿಗೆ ಕೂರಲು ಹೇಳಿದ ಅದಿತಿ ತಟ್ಟೆ ಇಟ್ಟು ಊಟ ಬಡಿಸಿ ಅವರೊಂದಿಗೆ ನಗುತ್ತಾ ಮಾತನಾಡುತ್ತಾ ಊಟ ಮಾಡಿದಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.